Tobin tax. TOBIN TAX tax. So what is this Tobin tax? ಅಂತಂದ್ರೆ ಸರ್ ಸಿ ವಿ ಹವ್ ಸೀನ್ ದಿಸ್ ಒನ್. ಈ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಕೇಳಿದೀರಾ? ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಈ ಸ್ಟಾಕ್ ಮಾರ್ಕೆಟ್ ಎಂಟ್ರಿ ಅಂತ ಅನ್ಕೊಳ್ಳೋಣ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಫಾರ್ ಟುಡೇ. ಓಕೆ Yes, sir. ಓಕೆ ಸೊ ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಸ್ಟಾಕ್ ಮಾರ್ಕೆಟ್ ಅಂತ ಅನ್ಕೊಳ್ಳೋಣ. ಸೊ ಇವಾಗ ಅಸ್ಯೂಮ್ ದಟ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇಸ್ ಗೋಯಿಂಗ್ ಗುಡ್. ಐ ಕಮ್ ಹಿಯರ್. ಅಮೇರಿಕನ್ ರಿಸರ್ವ್ ಬ್ಯಾಂಕ್ is giving say 3% of the interest rate, whereas Indian stock market is growing at 6%. Where will I invest my money, sir? Indian markets. Indian market. Now assume that American stock exchange will increase this by say 1.5% and make it 4.5%. Now where will you go and invest it, sir? Still in India only, sir. Still in India only. Okay. Assume it becomes 5. This is not American stock market, sir. This is American Federal Reserve. Like India's Reserve Bank of India, itara. Oh, So, okay. Al Federal Reserve, FedEx, not our, American Federal Bank. Just like the central bank, Indian RBI, itara. So, ivaga where will you invest, sir? American stock market or Indian market? American Federal Reserve or Indian market? American America, sir. Federal Reserve, sir. Because guarantee, correct? It's a safety thing. Yes. Or you have invested here. Assume that Chinese market is going very good. Suddenly, speculation in the China, and suddenly that this China returns in the market started becoming 8.5%. Will you still wait in India to grow, or you will take your money and put it into China? Chinaದಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಸರ್. China. So allige see, you were here, you hopped here, you hopped here, you hopped here. So ಇದರ ಆಗ್ತಾರೆ ಇದ್ರೆ ಇಂಡಿಯನ್ ಮಾರ್ಕೆಟ್ಗೆ ಇವಾಗ ಮನಿ ಬಂತು, ಸಮ್ ಇನ್ವೆಸ್ಟ್ಮೆಂಟ್ ಫಾರಿನ್ ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ ಅನ್ಕೊಂಡು ಇಂಡಿಯನ್ ಎಕಾನಮಿ ಗ್ರೋ ಆಯ್ತು. ಸಡನ್ ಆಗಿ ದುಡ್ಡೆಲ್ಲ ವಾಪಸ್ ಹೊಟ್ಟೋಯ್ತು ಅನ್ನೋ ಅಷ್ಟೊತ್ತಿಗೆ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಇಂಡಿಯನ್ ರುಪಿ ಏನಿದೆ, ಆ ಡಾಲರ್ ಈಕ್ವಲ್ ಆಗುವಂತ ಇದು ಏನಿದೆ, ವಾಟ್ ಎವರ್ ದ ಎಕ್ಸ್ಚೇಂಜ್ ರೇಟ್ ಮೇ ಬಿ, ರುಪಿ ಬಿದ್ದೋಗೋದಿಲ್ಲ ಸರ್ ಅವಾಗ ಸ್ಪೆಕ್ಯುಲೇಷನ್ ಇಂದ ಬಿದ್ದೋಗುತ್ತೆ ಸರ್. ಬಿದ್ದೋಗುತ್ತಲ್ವಾ? ಸೊ ದಿಸ್ ಸ್ಪೆಕ್ಯುಲೇಟಿವ್ ಫ್ಲೋ ಆಫ್ ಫಾರಿನ್ ಎಕ್ಸ್ಚೇಂಜ್ ಏನಿದೆ ಅದನ್ನ ಕಂಟ್ರೋಲ್ ಮಾಡಬಾರ್ದಾ ಸರ್ ನಾವು? ಮಾಡ್ಬೇಕು ಸರ್. ಮಾಡ್ಬೇಕಲ್ವಾ? ಸೊ ಬೇಸಿಕಲಿ ದಟ್ ಈಸ್ ವಾಟ್ ಇಸ್ ಆಲ್ ಅಬೌಟ್ ದಿಸ್ ಟಾಬಿನ್ ಟ್ಯಾಕ್ಸ್. ಸೊ ದಿಸ್ ಜೇಮ್ಸ್ ಟಾಬಿನ್ ಅನ್ನೋನು ಇದನ್ನ 1972 ಪ್ರಪೋಸ್ ಮಾಡಿದ. ವಾಟ್ ಇಟ್ ಈಸ್ ಸೇ ಅಂತ ಅಂದ್ರೆ, ಸೊ ಬೇಸಿಕಲಿ ವೆನ್ ಎವರ್ ಎನಿ ಇನ್ವೆಸ್ಟ್ಮೆಂಟ್ ಇಸ್ ಕಮಿಂಗ್ ಇನ್ ಟು ಯುವರ್ ಕಂಟ್ರಿ, ಸರ್ಟೆನ್ ಟೈಮ್ ಪೀರಿಯಡ್ ಅಂತ ಇರಬೇಕು, ಲೈಕ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಇರಬೇಕು. But if they want to take away money at an earlier date because of this kind of speculations ಏನಿದೆ, ಆವಾಗ you impose once when coming to India and when going out of India. I'm giving an example of India anta, whichever country it may be the case. He said whenever an FPI or foreign investment is coming into your country, you invest, you put tax on one time, and whenever it is going out, if it is going within a time period, then you put this tax called as Tobin tax. If it is not, then they can go like 3 ತಿಂಗಳು 6 ತಿಂಗಳು ಈ ತರ ಹೋದ್ರೆ you put the tax. ಅದೇ 1 ವರ್ಷ 2 ವರ್ಷ ಆದ್ರೆ you don't need to put the tax, let them go because long term investment ಆಗಿದೆ. So to avoid this speculation, ಈ ಜಂಪಿಂಗ್, ಇಲ್ಲಿ ಜಾಸ್ತಿ ಕೊಟ್ರೆ ಇಲ್ಲಿ, ಅಲ್ಲಿ ಜಾಸ್ತಿ ಕೊಟ್ರೆ ಈ ತರ ಹೋಗ್ತಾರೆ ಇದ್ರೆ ಎಲ್ಲಾರು, ಎವ್ರಿ ಮಾರ್ಕೆಟ್ ವಿಲ್ ಬಿ ವೋಲಟೈಲ್. ಚೈನಾ ಗ್ರೋತ್ ಆಯ್ತು, ಚೈನಾಗ ಹೋಗ್ತಾರೆ, ಸಡನ್ ಆಗಿ ಚೈನಾ ಆಚೆ ಬಂದು ಚೈನಾ ಮಾರ್ಕೆಟ್ ಬಿದ್ದೋಯ್ತು. ಚೈನಾ ಮಾರ್ಕೆಟ್ ಬಿದ್ದೋಯ್ತು, ಇನ್ನೊಂದು ಅದ್ರ ಇಂಪ್ಯಾಕ್ಟ್ ಇನ್ನೊಂದು ಯಾವ್ದ್ರ ಮೇಲೆ ಇರುತ್ತೆ, ಅದ್ರ ಇಂಪ್ಯಾಕ್ಟ್ ಇನ್ನೊಂದ್ರ ಮೇಲೆ ಇರುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಸ್ಪೆಕ್ಯುಲೇಷನ್ ಗ್ಲೋಬಲ್ ಟ್ರೇಡ್ ಆರ್ ಗ್ಲೋಬಲ್ ಎಕಾನಮಿ ಸ್ಟೇಬಲ್ ಆಗಿಲ್ಲ. ದಟ್ ಈಸ್ ವೈ ಯು ಇಂಪೋಸ್ ದಿಸ್ ಕೈಂಡ್ ಆಫ್ ಎ ಟ್ಯಾಕ್ಸ್ ಅಂತ ಜೇಮ್ಸ್ ಟಾಬಿನ್ ಅನ್ನೋನು 1976 ಅಲ್ಲಿ ಹೇಳ್ದ, 1972 ನಲ್ಲಿ ಹೇಳ್ದ. ಬಟ್ ಇಂಡಿಯಾ does not prefer this kind of taxes because ನಮ್ಗೆ FDI ಅವಶ್ಯಕತೆ ಇದೆಯಾ ಇಲ್ವಾಪ, ಫಾರಿನ್ ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಇದೆಯಾ ಇಲ್ವಾಪ? ಇದೆ ಸರ್. ಜಾಸ್ತಿನೇ ಇದೆ, ಕರೆಕ್ಟ್ ಅಲ್ವಾ? ಸೊ ಈ ತರ ಎಲ್ಲ ನಾನು ಟ್ಯಾಕ್ಸ್ ಹಾಕ್ತೀವಿ, ದುಡ್ಡು ಆಚೆ ತಗೊಂಡು ಹೋಗೋಕ್ಕೂ ಬಿಡೋದಿಲ್ಲ ಅಂತ ಅಂದ್ರೆ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ದಟ್ ಈಸ್ ವೈ ವಿ ಡು ನಾಟ್ ಪ್ರಿಫರ್ ದಿಸ್ ಕೈಂಡ್ ಆಫ್ ಟ್ಯಾಕ್ಸಸ್. ಕ್ಲಿಯರ್? Yes, sir. Yes, sir. ಸರ್ ಒಂದು ಸಬ್ಮಿಷನ್ ಸರ್. ಸರಿ ಸರ್. ಇದು ಟಾಬಿನ್ ಟ್ಯಾಕ್ಸ್ ಹಾಕ್ಲಿಲ್ಲ ಅಂದ್ರೆ ನಮ್ಗೆ ತುಂಬಾ ಹೊಡ್ತಾ ಬೀಳ್ತಾ ಇದೆ ಅಲ್ಲ ಸರ್ ಇಂಡಿಯನ್ ಇದರಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸರ್. ಲಾಸ್ಟ್ ಮಂತ್ ಅಲ್ಲಿ ಅರೌಂಡ್ 32,000 FIS ಎತ್ಕೊಂಡು ಹೋಗ್ಬಿಟ್ರು. ಬಟ್ DIS ಸಪೋರ್ಟ್ ಮಾಡ್ತು. ಕರೆಕ್ಟ್. ಬಟ್ ಈ ತರ ಟ್ಯಾಕ್ಸ್ ಹಾಕ್ಲಿಲ್ಲ ಅಂದ್ರೆ ಸೊ FIS ಕಮ್ಸ್ ಅಂಡ್ ಪ್ಲೇಸ್ ವೆನ್ ಎವರ್ ದೇ ವಾಂಟ್ ಇನ್ ಇಂಡಿಯನ್ ಮಾರ್ಕೆಟ್ ಅಲ್ವಾ ಸರ್?
ಕರೆಕ್ಟೇ. ಸಿ ನೋಬಡಿ ಇಸ್ ಡಿನೈಯಿಂಗ್ ದಟ್ ಅದು ಪ್ರಾಬ್ಲಮ್ ಇದ್ದೇ ಇದೆ. ಹಾ ಬಟ್ ಸರ್. ಎಲ್ಲೋ ಒಂದ್ ಕಡೆ ಆಫ್ಟರ್ ಸಮ್ ಟೈಮ್ ಇಟ್ ವಿಲ್ ಸ್ಟೆಬಲೈಸ್. ಸಿ ಇಫ್ ಯುವರ್ ಎಕಾನಮಿ ಇಸ್ ಗ್ರೋಯಿಂಗ್ ಗುಡ್ ಅಂದ್ರೆ ಎಲ್ಲೋ ಒಂದ್ ಕಡೆ ಸ್ಟೆಬಿಲಿಟಿ ಆಗ್ಬಿಡುತ್ತೆ. ಇನ್ಫ್ಲೋಸ್ ಇರುತ್ತೆ, ಔಟ್ಫ್ಲೋಸ್ ಇರುತ್ತೆ, ಸ್ಟೇಬಲ್ ಆಗ್ಬಿಡುತ್ತೆ. ಬಟ್ ಇಫ್ ಯು ಇಂಪೋಸ್ ದಿಸ್ ಕೈಂಡ್ ಆಫ್ ಬ್ಯಾರಿಯರ್ಸ್, ಲೈಕ್ ಬರೋದಕ್ಕೂ ಬ್ಯಾರಿಯರ್, ಹೋಗೋದಕ್ಕೂ ಬ್ಯಾರಿಯರ್ ನಾವು ಹಾಕಿದೀವಿ ಅಂತಂದ್ರೆ ಬರೋದು ನಿಂತೋಗುತ್ತಲ್ವಾ? ಓಕೆ ಸರ್, ಇದು ಟೋಬಿನ್ ಟ್ಯಾಕ್ಸ್ ಬರೋದಕ್ಕೂ ಬೇರೆ ಇದೆಯಾ ಸರ್? ನೋ ಲೈಕ್ ಇಫ್ ಯರ್ ಗೋ ವೆನೆಸೆ ಬರೋದಕ್ಕೂ ಹೋಗೋದಕ್ಕೂ ಅಂತಂದ್ರೆ ದುಡ್ಡು ನೀನ್ ತಗೊಂಬಂದ್ ನನ್ನಲ್ಲಿ ಇನ್ವೆಸ್ಟ್ ಮಾಡಿದ್ಮೇಲೆ ಆಚೆ ತಗೊಂಡೋದು ನಾನು ಬಿಡೋದಿಲ್ಲ. ಐ ಆಮ್ ಗೋಯಿಂಗ್ ಟು ಇಂಪೋಸ್ 0.1% ಟ್ಯಾಕ್ಸ್ 2% ಟ್ಯಾಕ್ಸ್ ಅಂತ ಬಂದ್ಬಿಟ್ರೆ ಇಟ್ ವಿಲ್ ಲೈಕ್ ಡಿಟರ್ ದ ಫಾರಿನ್ ಇನ್ವೆಸ್ಟರ್ಸ್ ಟು ಕಮ್ ಟು ಇಂಡಿಯಾ ಓನ್ಲಿ ಅಲ್ವಾ? ಓಕೆ ಸರ್, ಓಕೆ ಸರ್, ಓಕೆ ಸರ್. ಲೈಕ್ ಅವ್ರು ಬರೋದೇ ಬಿಟ್ಬಿಡ್ತಾರೆ. ಅವಾಗ ವಾಟ್ ಇಸ್ ದ ಲೈಕ್ ಇವಾಗ ಅಟ್ಲೀಸ್ಟ್ ಬಂದು ಹೋಗ್ತಿದ್ದಾರೆ, ಅವಾಗ ಅವ್ರು ಬರೋದೇ ಬಿಟ್ಬಿಟ್ರೆ ಫ್ರಮ್ ವೇರ್ ವಿಲ್ ಯು ಗೆಟ್ ದ ಮನಿ? ಕರೆಕ್ಟ್ ಅಲ್ವಾ? ಅಂಡ್ ದೆನ್ ದಿಸ್ ಅಸಂಪ್ಷನ್ ದಟ್ whenever your economy does not grow good, but if your economy is going good and it is promising ಅಂತ ಅಂದ್ರೆ happily people are ready to leave the money into your market ಅಲ್ವಾ? ಕರೆಕ್ಟ್ ಸರ್, ಕರೆಕ್ಟ್ ಸರ್. That is the thing. See, at the end of the day, whosoever fellow is coming, he is coming for his profits only. Correct? Yes sir, yes sir. So obviously when he is coming for profit, we cannot say like even if I don't make you profit, you have to keep money ಅನ್ನಕ್ಕಾಗೋದಿಲ್ವಲ್ಲ? We are not that much big powerful economy that we can get the terms to foreign investors ಅಲ್ವಾ? ಲೈಕ್ ರೂಲ್ಸ್ ಲಾಸ್ ರೆಗ್ಯುಲೇಷನ್ಸ್ ಎಲ್ಲ ಮಾಡಬಹುದು. ಬಟ್ ನೀವು ನನ್ನಲ್ಲಿ ಬಂದ್ರೆ 2 ವರ್ಷ 3 ವರ್ಷ ಇರ್ಲೇಬೇಕು, ಇಲ್ಲಾಂದ್ರೆ ನಾನು ವಾಪಸ್ ಕಳ್ಸಕ್ ಆಗಲ್ಲ, ಇಲ್ಲ ಟ್ಯಾಕ್ಸ್ ಕಟ್ಟಬೇಕು 0.1%, 0.2% ಅಂತ ಹೇಳಿದ್ರೆ ಇಟ್ ವಿಲ್ ಡಿಟರ್ ದಿ ಫಾರಿನ್ ಇನ್ವೆಸ್ಟರ್ಸ್ ಓನ್ಲಿ ಟು ಕಮ್ ಟು ಇಂಡಿಯಾ. ಅಂಡ್ ಇಂಡಿಯಾ ಇಸ್ ಇನ್ ಡೈಸ್ ನೀಡ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್ ಸರ್, ಕರೆಕ್ಟ್ ಸರ್. ಬಟ್ ಅದೇ ಸರ್, ಅದೇ ಅಂದ್ರೆ ಇದನ್ನ ಅವರು ದೇ ಆರ್ ಯುಟಿಲೈಸಿಂಗ್ ಇಟ್ ಅಲ್ಲ ಅಂತ ಆತರ ಸರ್. ಅಪಾರ್ಟ್ ಫ್ರಮ್ ದಿ ಟಾಪಿಕ್ they are utilizing it, but at the same time we are also in a position where we cannot do much about it ಅಷ್ಟೇ. ಓಕೆ ಸರ್. Because we want their money ಅಷ್ಟೇ ಅಲ್ವಾ? ಹೌದು ಸರ್, ಓಕೆ ಸರ್, ಅಷ್ಟೇ. ಓಕೆ, ಫೈನ್ ಸರ್.